ಸರ್ಕಾರವೇ ಸ್ವಲ್ಪ ಈ ಸೈಡ್ ಬಂದ್ಬಿಟ್ರಪ್ಪ ಎಲ್ಲ ಗಾಡಿ ಮಂಜೂರು ಮಾಡಿದ್ದಂತಹ ಭೂಮಿಯನ್ನ ಈಗ ಅದೇ ಸರ್ಕಾರದ ಕೆಲವು ಅವಿವೇಕಿಗಳು ಕಾನೂನು ಬಾಹಿರವಾಗಿ ಕಿತ್ಕೊಂಡಿರೋದನ್ನ ವಿರೋಧಿಸಿ ಮತ್ತೆ ಆ ಅರ್ಹ ಫಲಾನುಭವಿಗಳಿಗೆ ರೈತರಿಗೆ ಆ ಭೂಮಿಯನ್ನ ಕೊಡಿಸಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಗೆ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಆದಿಯಾಗಿ ಈ ಭಾಗದಿಂದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ರೈತ ಪರ, ದಲಿತ ಪರ, ಕಾರ್ಮಿಕ ಪರ ಹೋರಾಟ ಬಂಧುಗಳೇ ಮತ್ತು ಸಿಂಗಾಟಕದ್ರೇನಹಳ್ಳಿಯ ಗ್ರಾಮಸ್ಥರೇ, ಹಿಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯೋತ್ತರದಲ್ಲಿ ಒಂದು ಆದರ್ಶದಲ್ಲಿ ಮಹಾತ್ಮ ಗಾಂಧೀಜಿ ಅವರ, ಜವಾಹರ್ಲಾಲ್ ನೆಹರು ಅವರ, ಅಂಬೇಡ್ಕರ್ ಅವರ ಆದರ್ಶದಲ್ಲಿ ನಮ್ಮ ಅಂದಿನ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ರು. ಅದಕ್ಕಾಗಿಯೇ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಭೂಮಿ ಇಲ್ಲದವರಿಗೆ, ಭೂರಹಿತ ಕೃಷಿ ಕಾರ್ಮಿಕರಿಗೆ ಅದು ಬಗೈರ್ ಹುಕುಂ ಅಂದರೆ ಅನುಮತಿ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡ್ತಿದ್ದಂತವರಿಗೆ ಲಕ್ಷಾಂತರ ಎಕರೆಗಳನ್ನ ದೇಶಾದ್ಯಂತ ಹಂಚಲಾಯಿತು. ಆ ಮೂಲಕ ದೇಶದಲ್ಲಿ ಬಡತನ ನಿವಾರಣೆಗೆ ಒಂದು ದೊಡ್ಡ ಕ್ರಾಂತಿಕಾರಿಕ ಯೋಜನೆಗಳಿಗೆ ನಾಂದಿ ಹಾಡಲಾಯಿತು. ನಮ್ಮ ಕರ್ನಾಟಕದಲ್ಲಿಯೂ ಅದೇ ರೀತಿಯಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿಯೇ ಇಲ್ಲಿ ದಲಿತರಿಗೆ, ಬಡವರಿಗೆ ಭೂ ಹಂಚಿಕೆ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ರೈತರನ್ನ ಒಕ್ಕಲೆಬ್ಬಿಸಿ ದೊಡ್ಡ ಭೂಮಾಲೀಕರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಂತಹ ನಮ್ಮ ಸ್ವಾತಂತ್ರ್ಯೋತ್ತರ ಕಾಲದ ಅಧಿಕಾರಿ ವರ್ಗವೇ ಬೇರೆ, ಇವತ್ತು ದೇಶವನ್ನ ಲೂಟಿ ಮಾಡೋದಕ್ಕೆ ನಿಂತಿರುವಂತಹ ಲೂಟಿಕೋರರಿಗೆ ಬೆಂಬಲವಾಗಿ ನಿಂತುಕೊಂಡು ತಾವು ಲೂಟಿ ಮಾಡ್ತಿರುವಂತಹ ಇವತ್ತಿನ ಅಧಿಕಾರ ವರ್ಗವೇ ಬೇರೆ ಇದೆ. ಇಲ್ಲ ಅಂದ್ರೆ ಸರ್ಕಾರವೇ ಕಾನೂನುಬದ್ಧವಾಗಿ ಕಿಮ್ಮತ್ತು ತೆಗೆದುಕೊಂಡು, ಅಂದರೆ ರೈತರಿಗೆ ಇವರು ಬಗೈರ್ ಹುಕುಂ ಮಾಡಿಕೊಂಡಿದ್ದ ರೈತರ ಹತ್ರ ಒಂದಷ್ಟು ಶುಲ್ಕವನ್ನ ತೆಗೆದುಕೊಂಡು, ಹಣವನ್ನ ತೆಗೆದುಕೊಂಡು ಭೂ ಮಂಜೂರು ಮಾಡಿರುವಂತಹ ಜಮೀನನ್ನ ಇವತ್ತು ಅರಣ್ಯ ಇಲಾಖೆಯವರು ಬಂದು ನಮ್ಮದು ಅಂತ ಹೇಳ್ತಿರುವಾಗ ಅದು ನಿಮ್ಮದಲ್ಲ ಅಂತ ಇಲ್ಲಿಯ ಜಿಲ್ಲಾಧಿಕಾರಿ ಅವರೇ ಸ್ವತಃ ಹೇಳ್ತಾ ಇದ್ರು. ಈ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾಡಳಿತದ ಸರ್ಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಬುಕ್ಕಲರು ಮತ್ತು ಅದಕ್ಷರು, ಬೇಜವಾಬ್ದಾರಿತನ ಇರೋರು ಇದ್ದಾರೆ ಅಂದ್ರೆ, ಅರಣ್ಯ ಇಲಾಖೆಗೆ ಅದು ನಮ್ಮ ಭೂಮಿ, ಕಂದಾಯ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿದ್ದು, ನಾವು ಮಂಜೂರು ಮಾಡಿದ್ದೀವಿ, ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ದಾಖಲೆಗಳನ್ನ ತೋರಿಸುವಂತ ಯಾವ ಧೈರ್ಯವನ್ನು ಇವರು ಮಾಡ್ತಾ ಇಲ್ಲ. ಅದಕ್ಕಾಗಿಯೇ ಇವತ್ತು ಆ ದಾಖಲೆಗಳನ್ನೆಲ್ಲ ಇಟ್ಟುಕೊಂಡು ಇವತ್ತು ಅಲ್ಲಿ ಕೇವಲ 60-65 ಎಕರೆ, ಆದರೆ ಒಂದು 70 ದಿವಸಗಳಿಂದ ಆ ಭಾಗದ ರೈತರು ಧರಣಿ ಕೂತಿದ್ದಾರೆ. ಆದ್ರೆ ಆ ಒಂದು 35-40 ಕುಟುಂಬಗಳ ಪರವಾಗಿ ಇಲ್ಲಿ ನೂರಾರು ಸಾವಿರಾರು ಜನ ಇವತ್ತು ಇದು ಅನ್ಯಾಯ, ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಬಂದಿದ್ದಾರೆ. ಆದ್ರೆ ದುರದೃಷ್ಟ ಏನು ಅಂದ್ರೆ, ಆಗ್ಲಿ ನಮ್ಮ ಬಂಧುಗಳು ಹೇಳ್ತಾ ಇದ್ರು, ಇಲ್ಲಿರುವಂತ MLAಗೆ ಅಲ್ಲಿ ಹೋಗಿ ಧರಣಿ ಕೂತಿರೋರ ಹತ್ರ ಮಾತಾಡುವಂತಹ ಒಂದು ಕಾಳಜಿ ಇಲ್ಲ, MP ಗೆ ಕಾಳಜಿ ಇಲ್ಲ, ಜಿಲ್ಲಾಧಿಕಾರಿಗಳು ಮಾತನಾಡಿಸ್ತಾ ಇಲ್ಲ ಅಂತ ಹೇಳಿ. ಆದರೆ ಇವತ್ತು ಆ ರೈತರ ಪರವಾಗಿ, ಆ ಸಂತ್ರಸ್ತರ ಪರವಾಗಿ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಸಾವಿರಾರು ಜನ ಇದ್ದಾರೆ. ಇವತ್ತು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಕೊಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಮ್ಮ ಕಚೇರಿಯ ಎದುರುಗಡೆನೆ ಧರಣಿ ಕೂತಿದ್ದಂತವ್ರನ್ನ ಕರೆಸಿ ಅವರಿಗೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದಾಖಲೆಗಳನ್ನ ತೋರಿಸಿ ಇವರಿಗೆ ರಕ್ಷಣೆ ಕೊಡಬೇಕಾಗಿದ್ದಂತ ಜಿಲ್ಲಾಡಳಿತ ಅದನ್ನ ಮಾಡದೆ ಇವತ್ತು ಇಲ್ಲಿ ಸಾವಿರಾರು ಜನ ಮುದ್ದೇನಹಳ್ಳಿಗೆ ಬರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ತಂದೊಡ್ಡಿದೆ. ಆದ್ರೆ ಜಿಲ್ಲಾಡಳಿತದಿಂದ ಯಾರು ಬಂದಿದ್ದಾರೋ ಇಲ್ವೋ, ಪೊಲೀಸರಂತೂ ಸಾವಿರಾರು ಸಂಖ್ಯೆಯಲ್ಲಿ ಬಂದಾಗೆ ಕಾಣಿಸ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಪೊಲೀಸ್ ರಾಜ್ಯ ನಿರ್ಮಾಣ ಆಗಿದೆ ಇವತ್ತು ಮುದ್ದೇನಹಳ್ಳಿಯಲ್ಲಿ. ಇಲ್ಲಿರುವಂತಹ ಜನರಷ್ಟೇ ಸಮಾನವಾಗಿ ಪೊಲೀಸ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ತರಹದ ಭಯಭೀತ ವಾತಾವರಣ, ಆತಂಕ ಉಂಟು ಮಾಡುವಂತ ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಜಿಲ್ಲಾಡಳಿತ ಯಾವತ್ತೂ ಮುಂದಾಗಬಾರದು. ಇದು ಪ್ರಜೆಗಳ ಸರ್ಕಾರ, ಪ್ರಜಾಡಳಿತ, ಪ್ರಜಾಪ್ರಭುತ್ವ. ಇದು ಯಾವುದೋ ಒಬ್ಬ ರಾಜಂದೋ, ಸರ್ವಾಧಿಕಾರಿದೋ, ಸೇನಾಡಳಿತವೋ ಇರುವಂತಹ ತೊತ್ತುಗಳು ಪ್ರಜೆಗಳಾಗಿರುವಂತಹ ಆಡಳಿತ ಸರ್ಕಾರ ಅಲ್ಲ ಇದು.
ಇದು ಪ್ರಜಾಪ್ರಭುತ್ವ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಜನರ ರಕ್ಷಣೆಗಾಗಿ ಜನರೇನಾದ್ರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕಾನೂನುಬದ್ಧವಾಗಿ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಡಿಸಿ ಮಿಕ್ಕಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದಕ್ಕೆ ಮಾತ್ರ ಪೊಲೀಸ್ ಇರಬೇಕೆ ಹೊರತು ಅವರನ್ನ ದಮನ ಮಾಡುವಂತ ರೀತಿಯಲ್ಲಿ ಹಿಂದೆ ಬ್ರಿಟಿಷರ ಪೊಲೀಸ್ ಇದ್ದ ರೀತಿಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ಇರಬಾರದು. ಆದರೆ ದುರದೃಷ್ಟವಶಾತ್ ಇವತ್ತು ಅಂತಹ ಒಂದು ಸಂದರ್ಭ ಇಲ್ಲಿ ಸೃಷ್ಟಿಯಾಗಿದೆ. ಆದರೆ ಬ್ರಿಟಿಷರ ಗುಂಡಿಗೆ, ಬ್ರಿಟಿಷರ ಸೈನ್ಯದಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿದ್ದಂತಹ ಪೊಲೀಸರ ಗುಂಡಿಗೆ ಎದೆ ಕೊಟ್ಟಂತಹ ಜನರ ನಾಡು ಈ ಚಿಕ್ಕಬಳ್ಳಾಪುರ. ಇಲ್ಲೇ ವಿಧುರಾಶ್ವತ್ಥದಲ್ಲಿ 1936ರಲ್ಲಿ ಅಥವಾ 39ರಲ್ಲಿಯೋ ಆವತ್ತೇನೆ ಸುಮಾರು 11 ಜನ ಅಧಿಕೃತವಾಗಿ ಹುತಾತ್ಮರಾದದ್ದು. ಮೈಸೂರು ರಾಜರ ಪೊಲೀಸರ ಗುಂಡೇಟಿಗೆ ಅವರು ಎದುರು ನಿಂತು ಗುಂಡು ತಿಂದು ಹುತಾತ್ಮರಾದಂತಹ ಜನರ ನಾಡು ಈ ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಗಾಗಿ ಇವತ್ತು ಅದು 35 ಜನ ಇರಬಹುದು ಇಲ್ಲಿ ಕುಟುಂಬಗಳು ಸಂತ್ರಸ್ತರು, ಆದರೆ ಒಬ್ಬೊಬ್ಬರಿಗೆ 20-50 ಜನರ ರೀತಿಯಲ್ಲಿ ಇಲ್ಲಿ ಜನ ಬಂದಿದ್ದಾರೆ. ಅದನ್ನ ಗಮನಿಸಿಕೊಂಡು ಜಿಲ್ಲಾಡಳಿತ ಈ ಕೂಡಲೇ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಅಂಬೇಡ್ಕರ್ ಅವರ ಆದರ್ಶದಲ್ಲಿ, ಮಹಾತ್ಮ ಗಾಂಧೀಜಿಯವರ ಆದರ್ಶದಲ್ಲಿ ಈ ಹೋರಾಟಕ್ಕೆ ಮುಂದಾಗಿರುವ ಜನರನ್ನ, ಅವರು ರೈತರನ್ನ ಕರೆದುಕೊಂಡೋಗಿ ಜಮೀನಿಗೆ ಬಿಡುವಂತ ಸಂದರ್ಭದಲ್ಲಿ ಅಂತಹದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳೇನಾದರೂ ಅಡ್ಡ ಬಂದರೆ ಅವರನ್ನ ನಿರ್ಬಂಧಿಸೋದಕ್ಕೆ ಮಾತ್ರ ಪೊಲೀಸ್ ವ್ಯವಸ್ಥೆ ಇರಬೇಕೇ ಹೊರತು ಇಲ್ಲಿ ಬಂದಿರುವಂತಹ ರೈತರ ಪರವಾಗಿ ಪೊಲೀಸರು ನಿಂತು ರೈತರಿಗೆ, ಇಲ್ಲಿ ಬಂದಿರುವಂತಹ ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕಾದಂತಹ ಕೆಲಸವನ್ನ ಪೊಲೀಸರು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಕೊನೆಯದಾಗಿ ಈ ನನಗೆ ತುಂಬಾ ಸಂತೋಷ ಆಗಿದ್ದೇನು ಅಂದ್ರೆ, ಎಷ್ಟೋ ಹೋರಾಟದಲ್ಲಿ ಸಂತ್ರಸ್ತರೇ ಜಾಸ್ತಿ ಸಂಖ್ಯೆಯಲ್ಲಿ ಬರೋದಿಲ್ಲ. ಅದರಿಂದ ಯಾವುದೇ ಒಂದು ಹೋರಾಟದಿಂದ ಅನುಕೂಲವಾಗುವಂತಹ ಫಲಾನುಭವಿಗಳು ಬರೋದಿಲ್ಲ. ಇವತ್ತು ಸಂತ್ರಸ್ತರು ಅಥವಾ ಫಲಾನುಭವಿಗಳು ಯಾರಿದ್ದಾರೆ ಅವ್ರ ಜೊತೆಗೆ ಇಂತಹ ಒಂದು ಹೋರಾಟವನ್ನು ಬೆಂಬಲಿಸಬೇಕು ಅಂತೇಳಿ ಅವಿಭಜಿತ ಕೋಲಾರ ಜಿಲ್ಲೆ ಜನ, ಅನೇಕ ಹೋರಾಟಗಾರರು ಇಲ್ಲಿಗೆ ಬಂದಿದ್ದಾರೆ. ಅವರ ಜೊತೆಗೆ ಅವರ ಸಂಘಟನೆ ಜನರನ್ನು ಸಹ ಕರೆದುಕೊಂಡು ಬಂದಿದ್ದಾರೆ. ಇದು ಸಣ್ಣದೇ ಒಂದು ಗುಂಪಿನ ಜನರ ಹೋರಾಟ ಆದ್ರೂ ಇದು ರಾಜ್ಯಾದ್ಯಂತ ಈ ತರಹದ ಸಂಕಷ್ಟದಲ್ಲಿರುವಂತಹ ಎಲ್ಲ ಅಂತಹ ರೈತರ ಪರವಾದ ಹೋರಾಟ ಇದು ಅನ್ನೋದನ್ನು ನಾವು ಗಮನಿಸಿಕೊಳ್ಬೇಕು. ಇವತ್ತು 100 ಎಕರೆಯನ್ನ ಭೂ ಒತ್ತುವರಿ ಮಾಡಿರುವಂತಹ ಬಲಾಢ್ಯರಿಗೆ ನಮ್ಮ ಸರ್ಕಾರ ರಕ್ಷಣೆ ಕೊಡ್ತಾ ಇದೆ. ಆದ್ರೆ 1 ಎಕರೆ, 2 ಎಕರೆ, 3 ಎಕರೆ ಜೀವನೋಪಾಯಕ್ಕಾಗಿ ಸರ್ಕಾರಿ ಭೂಮಿಯನ್ನ ದಶಕಗಳಿಂದ, ಶತಮಾನಗಳಿಂದ ಉಳುಮೆ ಮಾಡಿಕೊಳ್ತು ಬರ್ತಾ ಇರುವಂತಹ ರೈತರನ್ನ ನಿರ್ದಾಕ್ಷಿಣ್ಯವಾಗಿ ದೌರ್ಜನ್ಯದಿಂದ ಒಕ್ಕಲೆಬ್ಬಿಸುವಂತಹ ಅನೀತಿಯುತವಾದ ಮತ್ತು ರಾಕ್ಷಸಿ ಪ್ರವೃತ್ತಿಯ ಕೆಲಸವನ್ನ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದು ಮಲೆನಾಡಿನಲ್ಲಿರಬಹುದು, ಬೇರೆ ಬೇರೆ ಭಾಗಗಳಲ್ಲಿರಬಹುದು. ಇಲ್ಲೇ ಬೆಂಗಳೂರಿನ ಸುತ್ತಮುತ್ತ ಇತ್ತೀಚೆಗೆ ನಾವು ನೋಡಿದ್ವಿ, ದೇವನಹಳ್ಳಿನಲ್ಲಿ ಸುಮಾರು 600 ಎಕರೆ ಆಸ್ತಿ MS ರಾಮಯ್ಯ ಒಂದೇ ಕುಟುಂಬಕ್ಕೆ ಜೋಡಿ ಗ್ರಾಮದ್ದು ಹೋಗಿದೆ. ಅಂತವರಿಗೆಲ್ಲ ಪೊಲೀಸರು, ಸರ್ಕಾರ ವ್ಯವಸ್ಥೆ ಕೊಡುತ್ತೆ. ಅಂತಹ ಬಲಾಢ್ಯರು ಮಾಡಿರುವಂತಹ ಭೂ ಒತ್ತುವರಿಯನ್ನ, ಮಲೆನಾಡಿನಲ್ಲಿ 100 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿರುವಂತವ್ರನ್ನ ಯಾಕೆ ಇಲ್ಲೇನೆ ಒಬ್ಬ ಪ್ರಭಾವಿ ರಾಜಕಾರಣಿ, ಶ್ರೀನಿವಾಸಪುರದ ಒಬ್ಬ ಪ್ರಭಾವಿ ರಾಜಕಾರಣಿ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಎಸ್ಟೇಟ್ ಮಾಡಿರೋದನ್ನ ತೆರವು ಮಾಡೋದಿಕ್ಕಾಗದೇ ಇರುವಂತಹ ಅದಕ್ಷ ಮತ್ತು ಪುಕ್ಕಲ ಅಧಿಕಾರಿಗಳು ನಮ್ಮ ವ್ಯವಸ್ಥೆಯಲ್ಲಿದ್ದಾರೆ. ಆದರೆ 1/2 ಎಕರೆ, 1 ಎಕರೆ, 2 ಎಕರೆಯನ್ನ ಉಳುಮೆ ಮಾಡ್ಕೊಳ್ತಿರೋರ ಮೇಲೆ ಮಾತ್ರ ಇವರ ಶೌರ್ಯ ಮತ್ತು ಪ್ರತಾಪದ ಪ್ರದರ್ಶನ ಆಗುತ್ತೆ. ಅದನ್ನ ಖಂಡಿಸ್ತಾ ನಾವೆಲ್ಲರೂ ಸಹ ಈ ಹೋರಾಟದಲ್ಲಿ ಶಾಂತಿಯುತವಾಗಿ ಭಾಗವಹಿಸುತ್ತಿದ್ದೀವಿ. ಮತ್ತೊಮ್ಮೆ ಜಿಲ್ಲಾಡಳಿತ ಇದನ್ನು ಗಮನಿಸಿಕೊಂಡು, ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳು ನಮ್ಮೆಲ್ಲರ ಈ ಶಾಂತಿಯುತ ಹೋರಾಟವನ್ನ ಗಮನಿಸಿ ಅವರು ನಮಗೆ ರಕ್ಷಣೆ ಕೊಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳೇನಾದ್ರೂ ಅಲ್ಲಿಗೆ ಬಂದಾಗ ಅವ್ರನ್ನ ನಿರ್ಬಂಧಿಸಿ ರೈತರು ಉಳುಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೇಳ್ಕೊಳ್ತಾ, ಜೈ 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 ಭೀಮ್. ನಮ್ಮ ಭೂಮಿ, ನಮ್ಮ ಭೂಮಿ ಸಿಗಲೇಬೇಕು. ನಾವು ಬೆಳೆದರೆ ನಿಮಗೆ ಅನ್ನ, ನಾವು ಬೆಳೆದರೆ ನಮ್ಮ ಭೂಮಿ. ಧನ್ಯವಾದಗಳು. ಈಗ ನಮ್ಮ ಜನಸಂಘರ್ಷಕ್ಕೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಲ್ ವೆಂಕಟೇಶ್ವರ ಅವರು ಮಾತಾಡ್ತಾರೆ. ಬಂಧುಗಳೇ, ಈ ಭೂ ಆಕ್ರಮಣವನ್ನು ನಾವು ಅದೇ ಭೂಮಿ ಸ್ವಾಧೀನಪಡಿಸ್ಕೊಳ್ಳೋಕೆ ಇವತ್ತು ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಅನೇಕ ಹೋರಾಟಗಳ ಹಿನ್ನೆಲೆಯಲ್ಲಿ ನಾವು ಇದನ್ನ ನಿರ್ವಹಿಸ್ತಾ ಇದ್ದೀವಿ. ನಾಗಸಂದ್ರದಲ್ಲಿ ನಾವು ಗೋಲಿಬಾರಿಗೆ ಎದುರಿಸ್ತೇವೆ, ಧೈರ್ಯವಾಗಿ ನಿಂತು ಭೂಮಿಯನ್ನ ಪಡ್ಕೊಂಡಿದ್ದೀವಿ. 1000 ಎಕರೆಯನ್ನ ನಾವು ಪೂರ್ತಿ ಈ
ಬೆಂಗಾವಿ ಕಬೇನಹಳ್ಳಿ ವಿಲೇಜ್ಗೆ ಎಲ್ಲ ರೀತಿಯಲ್ಲೂ ದಲಿತ ಸಂಘರ್ಷ ಸಮಿತಿಯವರು ಸಹಕಾರ ಮಾಡ್ತೇವೆ ಅಂತೇಳಿ ಈ ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸೋದ್ರ ಮೂಲಕ ಹೋರಾಟವನ್ನು ಬೆಂಬಲಿಸ್ತೇವೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನು ಸ್ಲೋಗನ್ ಹೇಳ್ತೀನೋ ಅದಕ್ಕೆ ನೀವು ನಮ್ಮ ಭೂಮಿ ವಸತಿ ಹೋರಾಟಕ್ಕಾಗಿ ನಮ್ಮ ಜಯವಾಗಲಿ ಅಂತ ಹೇಳಿ. ಭೂಮಿ ವಸತಿ ಹೋರಾಟಕ್ಕೆ, ಭೂಮಿ ವಸತಿ ಹೋರಾಟಕ್ಕೆ, ಸಮಗ್ರ ಹೋರಾಟಕ್ಕೆ, ಸಮಗ್ರ ಹೋರಾಟಕ್ಕೆ, ಜಾತಿ ರಹಿತ ವರ್ಗ ರಹಿತ ಹೋರಾಟಕ್ಕೆ, ಜಾತಿ ರಹಿತ ವರ್ಗ ರಹಿತ ಹೋರಾಟಕ್ಕೆ, ಜಾತಿ ರಹಿತ ವರ್ಗ ರಹಿತ ಹೋರಾಟಕ್ಕೆ ಎಲ್ಲರಿಗೂ. ನಮ್ಮ ರೈತ ಸಂಘದ ಪುಟ್ಟಣ್ಣ ಬಣ್ಣದ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಮಾತಾಡಬೇಕಂತ ಬನ್ನಿ. ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಅಷ್ಟೊಳಗೆ ನಮ್ಮ ಪ್ರಾಂತ ರೈತ ಸಂಘದ ಸಿದ್ಧಗಂಗಪ್ಪ ಅವರು ಮಾತಾಡ್ತಾರೆ. ಸಿಐಟು ಸ್ನೇಹಿತರಾಗಿರ್ತಕ್ಕಂಥ ಸಿದ್ಧಗಂಗಪ್ಪ ಅವರು ಮಾತಾಡ್ತಾರೆ. ಎಲ್ಲ ಬಂಧುಗಳೇ, ದಲಿತ ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಬೇಕು, ಹೋರಾಟ ಮುಂದುವರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಹೋರಾಟ ಏನು ಪ್ರಾರಂಭ ಮಾಡಿದ್ದೀವಿ. ಸಿಂಗಾಟಿ ಕದರನಹಳ್ಳಿಯಲ್ಲಿ ದಲಿತರಾಗಿರ್ತಕ್ಕಂಥ ಬಡ ರೈತರ ಭೂಮಿಯನ್ನ ಕಿತ್ಕೊಳ್ತಕ್ಕಂಥ ಈ ಅರಣ್ಯ ಇಲಾಖೆ ಹುನ್ನಾರದ ವಿರುದ್ಧವಾಗಿ ಇಡೀ ದಲಿತ ರೈತ ಕಾರ್ಮಿಕರು ಒಂದಾಗಿ ನಾವು ಅರಣ್ಯ ಇಲಾಖೆಯ ದೌರ್ಜನ್ಯ ಕ್ರೌರ್ಯವನ್ನ ಹಿಮ್ಮೆಟ್ಟಿಸಿ ಆ ರೈತರಿಗೆ ಭೂಮಿ ಪ್ರವೇಶ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ನಾವು ಕಳೆದ ವಾರದಲ್ಲಿ ಹೋಗಿ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ಅಕ್ರಮವಾಗಿ ಇವತ್ತು ಒತ್ತುವರಿ ಮಾಡಿಕೊಂಡು ಏನು ಅರಣ್ಯ ಇಲಾಖೆ ಬಂದಿದ್ದಾರೆ. 1972-73ರಲ್ಲಿ ರೈತರಿಗೆ ನೀಡಿರ್ತಕ್ಕಂಥ ಜಮೀನನ್ನ ಇವತ್ತು ನಮ್ಮ ಇಲಾಖೆಗೆ 92-93ರಲ್ಲಿ ಆಗಿದೆ ಅಂತೇಳಿ ಇವತ್ತು ದೌರ್ಜನ್ಯದಿಂದ ಬಂದಿದ್ದಾರೆ. ಇದಕ್ಕೆ ನಾವು ವಿರುದ್ಧವಾಗಿ ನಾವು ನಡೆಸ್ತಕ್ಕಂಥ ಹೋರಾಟಕ್ಕೆ ನಮಗೆ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ನಾವು ಪೊಲೀಸ್ ಇಲಾಖೆಯಲ್ಲಿ ಹೇಳಿದ್ವಿ. ಆದ್ರೆ ಇವತ್ತು ನಮ್ಮ ಒದಗಿಸಬೇಕು ಭದ್ರತೆ ಒದಗಿಸೋದು ಬಿಟ್ಟು ಇವತ್ತು ಸರ್ಕಾರದ ಅರಣ್ಯ ಇಲಾಖೆ ಪರವಾಗಿ ಇವತ್ತು ಪೊಲೀಸ್ ಇಲಾಖೆ ಇವತ್ತು ಒಂದು ನಮಗೆ 144 ಸೆಕ್ಷನ್ ಅನ್ನ ಇಲ್ಲಿ ವಿಧಿಸಿ ನಮ್ಮ ಪ್ರವೇಶವನ್ನು ನಿರ್ಬಂಧಿಸಲಿಕ್ಕೆ ಇವತ್ತು ಹುನ್ನಾರ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಹೋರಾಟ ನಿಲ್ಲೋದಿಲ್ಲ. ಯಾವುದೇ ಕಾರಣಕ್ಕೂ ಬಡವರಾಗಿರ್ತಕ್ಕಂಥ ದಲಿತರಾಗಿರ್ತಕ್ಕಂಥ ಅನ್ಯಾಯವನ್ನ ಇವತ್ತು ಪ್ರಗತಿ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಚಿಕ್ಕಬಳ್ಳಾಪುರದ ಜನತೆ ನಾವು ಬಿಡೋದಿಲ್ಲ. ಇವತ್ತು ಏನೇ ಆಗಲಿ ಆ ಬಡವರ ರೈತರ ಭೂಮಿ ಪ್ರವೇಶವನ್ನ ಮಾಡ್ತೀವಿ, ಮಾಡೇ ತಿರ್ತೀವಿ. ಪೊಲೀಸ್ ಗೋಲಿಬಾರ್ ಆಗ್ಬೋದು, ಲಾಠಿ ಚಾರ್ಜ್ ಆಗ್ಬೋದು, ಕೇಸ್ ಆಗ್ಬೋದು, ಯಾವುದಕ್ಕೂ ಅಂಜೋದಿಲ್ಲ. ಇವತ್ತು ದಲಿತರಾಗಿರ್ತಕ್ಕಂಥ ಬಡ ರೈತರ ಒಂದು ಹಕ್ಕುಗಳನ್ನ ಇವತ್ತು ಉಳಿಸ್ಲಿಕ್ಕಾಗಿ ಎಲ್ಲರ ಐಕ್ಯವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ತಾ ಈ ಹೋರಾಟದಲ್ಲಿ ಎಲ್ಲಾ ಜನತೆ ನಾಗರಿಕರು ಸಹಕಾರ ಕೊಡಬೇಕು, ಬೆಂಬಲ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಶ್ರೀನಿವಾಸ್ ಅಂತ ಇವರು ಕೋಲಾರದಿಂದ ಬಂದಿದ್ದಾರೆ. ಅಲ್ಲಿ ಅನೇಕ ರೈತ ಪರವಾದಂತಹ ಹೋರಾಟಗಳನ್ನು ಮಾಡಿ ಅರಣ್ಯ ಇಲಾಖೆಯನ್ನು ಎದುರಿಸಿ ಗೆದ್ದಿರತಕ್ಕಂಥ ಒಂದು ಹೋರಾಟಗಳಲ್ಲಿ ಭಾಗವಹಿಸಿ ಬಂದಿದ್ದಾರೆ ಶ್ರೀನಿವಾಸ್ ಅಂತ ಹೇಳಿ ಕೋಲಾರ ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದ್ಯಾಕೋ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಯಾಕೋ ವಿರುದ್ಧವಾಗಿದೆ. ಇಷ್ಟೊತ್ತು ನಾವೆಲ್ಲ ಮಾತಾಡಿದ್ರಿ ನೋಡಿ. ಕೋಲಾರಲ್ಲಿ ರಾಜಕಾರಣಿಗಳು ನಮ್ಮ ಪರವಾಗಿದ್ದಾರೆ, ರೆವಿನ್ಯೂ ಅವರು ನಮ್ಮ ಪರವಾಗಿದ್ದಾರೆ, ಸ್ವಾಮಿ ಪೊಲೀಸ್ನವರೇ ನೀವೆಲ್ಲ ನಮ್ಮ ಪರವಾಗಿದ್ದೀರಿ. ಕೋಲಾರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ವಿರುದ್ಧವಾಗಿದ್ದೀರಿ? ಅಲ್ಲಿ ರಾಜಕಾರಣಿಗಳು ನಮ್ಮ ಪರವಾಗಿದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೂರ್ತಿ ಎಲ್ಲರೂ ನಮ್ಮ ಪರವಾಗಿದ್ದಾರೆ. ಈಗ ಇಲ್ಲಿ ಎಲ್ಲ ವಿರುದ್ಧವಾಗಿದೆಯಾ? ಇಲ್ಲಿ ನನಗಿದು ಒಂದು ಆಶ್ಚರ್ಯ. ಯಾಕಂದ್ರೆ ನೀವು ಯಾಕೆ ಇಲ್ಲಿ ವಿರುದ್ಧವಾಗಿದ್ದೀರಿ? ಅರಣ್ಯ ಇಲಾಖೆಯವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಅರಣ್ಯ ಇಲಾಖೆಯವರು ಯಾಮಾರಿಸೋ ಬುದ್ಧಿ. ಅವರು ಪೊಲೀಸ್ ಅವ್ರನ್ನ ಯಾಮಾರಿಸ್ತಾರೆ, ರೆವಿನ್ಯೂ ಅವ್ರನ್ನ ಯಾಮಾರಿಸ್ತಾರೆ. ಇಷ್ಟೊತ್ತು ಹೇಳಿದ್ರು ನೋಟಿಫಿಕೇಶನ್ ಬಗ್ಗೆ. ನೋಟಿಫಿಕೇಶನ್ ಆಗಿರೋದು 1931, 1900 ಅವಾಗೆಲ್ಲ ರಾಜ್ಯ
ಅಲ್ಲೆಲ್ಲ ವಿಲೇಜ್ ಫಾರೆಸ್ಟ್, ಡಿಸ್ಟಿಕ್ ಫಾರೆಸ್ಟ್ ಆಗ ಇತ್ತು. ಅದನ್ನ ಮೈಸೂರು ಮಹಾರಾಜರ ದಿವಾನ್ರು ಆ ಕಾಡೊಳಕ್ಕೆ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೋಬೇಕು. ಆ ಫಾರೆಸ್ಟ್ ಅವ್ರಿಗೆ ಏನಾದ್ರೂ ಆಕ್ಟ್ಗಳು ಹೇಳಕ್ ಹೋದ್ರೆ ಅವರೆಲ್ಲ ಮುಚ್ಚಿಟ್ಕೊಂಡಿದ್ದಾರೆ. ದಯವಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ನಾನೊಂದು ಮನವಿ ಮಾಡ್ಕೊಳ್ತೀನಿ ಸ್ವಾಮಿ, ನಿಮ್ಮಲ್ಲಿ ಮೊನ್ನೆ 2015ರಲ್ಲಿ IG ಅವರು ಒಂದು ಆದೇಶ ಮಾಡಿದ್ದಾರೆ. ಪಾಣಿ ಯಾರ ಹತ್ರ ಇದೆಯೋ ಅವರಿಗೆ ರಕ್ಷಣೆ ಕೊಡಿ. ಇಲ್ಲಿರ್ತಕ್ಕಂತ ರೈತರು ಎಲ್ಲ ಪಾಣಿಗಳನ್ನ ಕೈಯಲ್ಲಿ ಹಿಡ್ಕೊಳ್ತಾರೆ. ಅವ್ರನ್ನ ನೀವೇ ಕರ್ಕೊಂಡೋಗಿ, ನಾವು ಬರಲ್ಲ, ನೀವು ಕರ್ಕೊಂಡೋಗಿ ಅವ್ರ ಜಮೀನಲ್ಲಿ ಬಿಡಿ. ಅವ್ರ ಹತ್ರ ಏನಾದ್ರೂ ಇವ್ರ ಪ್ರಾಣಿ ಇದ್ರೆ ಬೇಕಾದ್ರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ. ಈ ಕೆಲಸ ಮಾಡಿ ಸ್ವಾಮಿ. ಇಷ್ಟು ಜನ ಯಾಕೆ ಬಂದ್ರಿ ಪಾಪ, ನನಗೆ ಆಶ್ಚರ್ಯ. ಆದ್ರಿಂದ ನಾನು ನಿಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ಕೊಳ್ತೀನಿ, ಅವ್ರಿಗೆಲ್ಲ ಡೂಪ್ಲಿಕೇಟ್. ಅವ್ರಿಗೇನಂದ್ರೆ ಜಮೀನಿಲ್ಲ, ಭೂಮಿ ಇಲ್ಲ, ಗಿಡ ನೆಡೋದಕ್ಕೆ ಅಲ್ಲಿರ್ತಕ್ಕಂಥ ರಾಜ್ಯದಿಂದ ಬರ್ತಕ್ಕಂಥ ಅನುದಾನಗಳನ್ನ, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳನ್ನ, ಅಂತಾರಾಷ್ಟ್ರೀಯದಿಂದ ಬರ್ತಕ್ಕಂಥ ಅನುದಾನಗಳನ್ನ ತಿನ್ನೋದಿಕ್ಕೆ ಅವರಿಗೆ ಭೂಮಿ ಬೇಕು, ಅಲ್ಲಿ ಗಿಡ ನೆಡಬೇಕು, ಅಲ್ಲಿ ಹಳ್ಳ ತೋಡ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ತೋಪುಗಳಿದ್ದಾವೋ, ಮಾವಿನ ತೋಪುಗಳು, ಅವುಗಳನ್ನೆಲ್ಲ ಸ್ಯಾಟಲೈಟ್ ಅಲ್ಲಿ ಹಿಡಿದು ಬಿಡ್ತಾರೆ. ಇದೆಲ್ಲ ನಾವು ಗಿಡ ನೆಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿ ಕೊಟ್ಬಿಡ್ತಾರೆ. ಅವರು ದೊಡ್ಡ ತಿಮ್ಮಿಗಿಲ್ಗಳಾಗೋಗ್ಬಿಟ್ಟಿದ್ದಾರೆ ಅರಣ್ಯ ಇಲಾಖೆಯವರು. ಅಂತವರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೋಲಾರಲ್ಲಿ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ DFO ಸರಿನಾ ಸಕಲಿಗರ್, ಅಲ್ಲಿರ್ತಕ್ಕಂಥ ACF ಮಹೇಶ್, ಅಲ್ಲಿರ್ತಕ್ಕಂಥ RFO ಇವ್ರ ಮೇಲೆ ಏನ್ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಬೆಂಗಳೂರು ಅವರು ಇವ್ರ ಮೇಲೆ FIR ಮಾಡಿ ಅಂತೇಳಿ IPS ಅಧಿಕಾರಿ ಧರಣಿ ದೇವಿ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಇವ್ರು ಮಾಡಿರೋದೆಲ್ಲ ತಪ್ಪು, ಇವ್ರು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ. ಆಗಿರುವಾಗ ಇಡೀ ರಾಜ್ಯದಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಎಂತ ವಿಪರ್ಯಾಸ ಅಂದ್ರೆ, ಪಾಪ ಯಾರೋ ಒಬ್ಬ ಸೈನಿಕನು ಅವ್ನು ರಿಟೈರ್ಡ್ ಆಗಿ ಬಂದಾಗ ಇದೇ ರೆವಿನ್ಯೂ ಇಲಾಖೆಯವರು ಅವ್ರಿಗೊಂದು 5 ಎಕರೆ ಕೊಡ್ತಾರೆ. ಅವನೇನು ಆ ಬಂಜರು ಭೂಮಿನೆಲ್ಲ ಸರಿ ಮಾಡಿ ಅಡಿಕೆ ತೋಟ ಅದು ಇದು ಎಲ್ಲ ಬೆಳೆಸಿದ್ರೆ, ಈಗ ನೀನ್ 100 ವರ್ಷದಿಂದ ಇದ್ದವನು ಯಾವುದೋ ಕಿತ್ತೋಗಿರೋ ಒಂದು ನೋಟಿಫಿಕೇಶನ್ ಎತ್ಕೊಂಡ್ಬಂದು ಇದು ನನ್ನ ಭೂಮಿ ಅಂತ ಹೇಳ್ತಾ ಇದ್ದೆ. ಆಗ 100 ವರ್ಷದಿಂದ ಆ ಭೂಮಿನ ಕೊಟ್ಟವನು ಯಾರು? ರೆವಿನ್ಯೂ ಇಲಾಖೆ ಜಿಲ್ಲಾಧಿಕಾರಿ ತಾನೆ. ಹೋಗಯ್ಯ, ಹೋಗಿ ಅವನ ಮೇಲೆ ಕೇಸ್ ಹಾಕೋಗು, DC ಮೇಲೆ ಕೇಸ್ ಹಾಕು, AC ಮೇಲೆ ಕೇಸ್ ಹಾಕು. ಅದು ಬಿಟ್ಟು ರೈತರ ಭೂಮಿ ಮೇಲೆ ಯಾಕೆ ಕೇಸ್ ಹಾಕ್ತೀಯಾ? ಯಾಕೆ ಅವ್ರನ್ನ ತಡೆತೀಯ? ಆದ್ರಿಂದ ನಾನು ಪೊಲೀಸ್ ಇಲಾಖೆಯನ್ನು ನಾನು ಬಹಳ ಹೇಳ್ಕೊಳ್ತಾ ಇದ್ದೀವಿ ನಾವೆಲ್ಲರೂ. ನೀವು ದಯವಿಟ್ಟು ನಮ್ಮ ರೈತರದ್ದು ಯಾರ್ಯಾರ್ದೈತೆ ಪಾಣಿ ಅವ್ರನ್ನ ಲೈನ್ ಆಗಿ ನಿಲ್ಲಿಸ್ತೀವಿ, ನೀವೇ ಕರ್ಕೊಂಡೋಗಿ ನೀವೇ ಬಿಡಿ ಸ್ವಾಮಿ, ನಾವ್ಯಾರು ಬರಲ್ಲ, ನಾವೆಲ್ಲ ಇಲ್ಲೇ ಕೂತ್ಕೊಳ್ತೀವಿ. ನಿಮ್ಮ 144 ಸೆಕ್ಷನ್ ಅನ್ನು ನಾವು ಗೌರವಿಸ್ತೀವಿ. ನಮ್ಮ ರೈತರ ಪಾಣಿ ಇದ್ರೆ ಅವರ ಜಮೀನಲ್ಲಿ ಬಿಡಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪೊಲೀಸರು ಯಾಮಾರಬೇಡ್ರಿ. ಈಗಾಗಲೇ ಯಾಮಾರಿ ನೀವು ಬಹಳ ಇದಾಗಿದ್ದೀರಿ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ಎಲ್ಲರನ್ನೂ ಯಾಮಾರಿಸ್ತಾ ಇದ್ದಾರೆ ಫಾರೆಸ್ಟ್ ಅವರು ಅಂತ. ಆದ್ದರಿಂದ ನೀವು ಯಾಮಾರಬೇಡಿ. ದಯವಿಟ್ಟು ಇವತ್ತು ನಾವು ಮಾಡೋದು ಮೊದಲೇ ಕೆಲಸ ಏನಂದ್ರೆ, ಫಸ್ಟ್ ಪಾಣಿ ಇರುವಂತ ಎಲ್ಲಾ ರೈತರನ್ನ ಮುಂದೆ ಬಿಡ್ತೀವಿ, ಅವ್ರನ್ನ ಕರ್ಕೊಂಡೋಗಿ ನೀವೇ ಅವ್ರ ಜಮೀನುಗಳಲ್ಲಿ ಬಿಡಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ 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 ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ಹುಡುಗ ಹೋರಾಟ, ಎಲ್ಲಿ ಹುಡುಗ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕಾನೂನಂತೂ ಕಾನೂನು, ಸರ್ಕಾರವಂತೂ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಮೋನಾ
ಸ್ವಲ್ಪ ಇದ್ದ ಬಿಡೋಣ ಸಿಂಗಾಟ ಕಲ್ಯಾಣದಲ್ಲಿ ರೈತರ ಹೋರಾಟ ಯಶಸ್ವಿಯಾಗಲಿ. ಸಿಂಗಾಟ ಕಲ್ಯಾಣದಲ್ಲಿ ರೈತರ ಹೋರಾಟ ಯಶಸ್ವಿಯಾಗಲಿ. ಸಿಂಗಾಟ ಕಲ್ಯಾಣದಲ್ಲಿ ರೈತರಿಗೆ ನ್ಯಾಯ ಕೊಡಲೇಬೇಕು. ಸಿಂಗಾಟ ಕಲ್ಯಾಣ ಅಲ್ಲಿಯ ಭೂಮಿಯನ್ನು ರೈತರಿಗೆ ಕೊಡಲೇಬೇಕು. ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ರೈತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ದಲಿತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ದಲಿತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು. ಹೋರಾಟ ಹೋರಾಟ ಭೂಮಿಗಾಗಿ ಹೋರಾಟ, ಹೋರಾಟ ಹೋರಾಟ ಭೂಮಿಗಾಗಿ ಹೋರಾಟ. ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು. ಭೂಮಿಯ ಹಕ್ಕು ಮೂಲಭೂತ ಹಕ್ಕು. ಮೂಲಭೂತ ಹಕ್ಕು, ಮೂಲಭೂತ ಹಕ್ಕು, ಭೂಮಿಯ ಹಕ್ಕು ಮೂಲಭೂತ ಹಕ್ಕು. ಮೂಲಭೂತ ಹಕ್ಕು, ಮೂಲಭೂತ ಹಕ್ಕು. ರೈತರಿಗೆ ರೈತರ ಭೂಮಿ ಬಿಡಲೇಬೇಕು. ಬಿಡಲೇಬೇಕು, ಬಿಡಲೇಬೇಕು, ರೈತರ ಭೂಮಿಯನ್ನು ರೈತರಿಗೆ ಬಿಡಲೇಬೇಕು. ಬಿಡಲೇಬೇಕು, ಬಿಡಲೇಬೇಕು. ರೈತ ವಿರೋಧಿ ಅರಣ್ಯ ಇಲಾಖೆಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ, ಬಡವರ ವಿರೋಧಿ ಅರಣ್ಯ ಇಲಾಖೆಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಹೋರಾಟ ಹೋರಾಟ ಜನರಿಗಾಗಿ ಹೋರಾಟ, ಹೋರಾಟ ಹೋರಾಟ ಭೂಮಿಗಾಗಿ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಪಡೆಯುತ್ತೇವೆ. ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು. ಕರ್ನಾಟಕದಲ್ಲಿ ರೈತರಿಗೆ ಭೂಮಿಯನ್ನು ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು. ಕರ್ನಾಟಕದಲ್ಲಿ ರೈತರ ಹೋರಾಟ ಯಶಸ್ವಿಯಾಗಲಿ. ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ, ಕರ್ನಾಟಕದಲ್ಲಿ ರೈತರ ಹೋರಾಟ ಯಶಸ್ವಿಯಾಗಲಿ. ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ರೈತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ದಲಿತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ಕಾರ್ಮಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ, ದುಡಿಯುವ ಜನರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು. ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ, ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಬೇಕೇ ಬೇಕು. ಭೂಮಿ ಬೇಕು, ಕರ್ನಾಟಕದಲ್ಲಿ ರೈತರ ಹೋರಾಟ ಯಶಸ್ವಿಯಾಗಲಿ. ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಕರ್ನಾಟಕದಲ್ಲಿ ರೈತರಿಗೆ ಭೂಮಿಯನ್ನು ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು. ಕರ್ನಾಟಕದಲ್ಲಿ ಭೂಮಿ ರೈತರನ್ನು ಕಬ್ಜಾ ಮಾಡಿರುವ ಅರಣ್ಯ ಇಲಾಖೆಗೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು. ಬೇಕೇ ಬೇಕು. ಭೂಮಿ ಬೇಕು, ಯಾತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಭೂಮಿಗಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ? ಎಲ್ಲವನ್ನೂ ಹೋರಾಟ. ಬೇಕೇ ಬೇಕು. ಭೂಮಿ ಬೇಕು, ಕಾನೂನಂತೆ ಕಾನೂನು, ಹೊರತಂದಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ. ಹೊರತಂದಂತೆ ಸರ್ಕಾರ. ಬೇಕೇ ಬೇಕು. ಭೂಮಿ ಬೇಕು, ಬೇಕೇ ಬೇಕು. ಭೂಮಿ ಬೇಕು. ಹೋರಾಟ ಹೋರಾಟ
ಬೇಕೇ ಬೇಕು ಅದಕ್ಕಾಗಿ ಹೋರಾಟ ಅರಣ್ಯಾಧಿಕಾರಿಗಳಿಗೆ ಸಂಘ ಸಮಿತಿ ಹೋರಾಟಕ್ಕೆ KRS ಪಕ್ಷ ಹೋರಾಟಕ್ಕೆ ರೈತ ಸಂಘ ಹೋರಾಟಕ್ಕೆ ರೈತ ಸಂಘಟನೆ ಹೋರಾಟಕ್ಕೆ ಅರಣ್ಯಾಧಿಕಾರಿಗಳಿಗೆ ಯಾದಕ್ಕಾಗಿ ಹೋರಾಟ ಅಯ್ಯಯ್ಯ ಕಂದಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಏನು ಧಿಕ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿರುವ ರೆವಿನ್ಯೂ ಇಲಾಖೆಯವರಿಗೆ ಏನು ಧಿಕ್ಕಾರ ಜಿಲ್ಲಾಧಿಕಾರಿಗಳಿಗೆ ಏನು ಧಿಕ್ಕಾರ ಬೇಕೇ ಬೇಕು ಅರಣ್ಯಾಧಿಕಾರಿಗಳಿಗೆ ಬೇಕೇ ಬೇಕು ಧಿಕ್ಕಾರ ರೈತರೇ ಒಂದಾಗಿ ಅಯ್ಯಯ್ಯೋ ಧಿಕ್ಕಾರ ರೈತರೇ ಒಂದಾಗಿ ಎಲ್ಲಿ ತನಕ ಹೋರಾಟ ಧಿಕ್ಕಾರ
ರೈತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ಕಂದಾಯ ಇಲಾಖೆಗೆ ಹೇಳಿ ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ರೈತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ರೆವಿನ್ಯೂ ಇಲಾಖೆಗೆ ಹೇಳಿ ಧಿಕ್ಕಾರ. ಅಧಿಕಾರಿಗಳಲ್ವಾ ನೀವು? ಅಧಿಕಾರಿಗಳಲ್ಲ. ಸಮಸ್ಯೆ ಮಾಡ್ತಾ ಇದ್ದಾರೆ.